ಕತ್ತಲೆ ಒಂದು ದೇಶವನ್ನು ಸಂಪೂರ್ಣವಾಗಿ ಆವರಿಸಿತ್ತು. ಅದು ಕೇವಲ ರಾತ್ರಿ ಕತ್ತಲೆ ಅಲ್ಲ, ಅದು ದಾಸ್ಯದ ಕತ್ತಲೆ, ಭಯದ ಕತ್ತಲೆ, ಅನ್ಯಾಯದ ಕತ್ತಲೆ. ಜನರು ಬದುಕುತ್ತಿದ್ದರು, ಆದರೆ ಸ್ವಾತಂತ್ರ್ಯವಿಲ್ಲದೆ, ಉಸಿರಾಡುತ್ತಿದ್ದರು, ಆದರೆ ಗೌರವವಿಲ್ಲದೆ. ಆ ಸಮಯದಲ್ಲಿ ಒಂದು ಮಹಾ ಸಾಮ್ರಾಜ್ಯ ತನ್ನ ನೆರಳನ್ನು ಭಾರತದೆಲ್ಲೆಡೆ ಹರಡಿಕೊಂಡಿತ್ತು. ಅದರ ಶಕ್ತಿ ಅಪಾರ, ಅದರ ಕ್ರೂರತೆ ಅಳತೆಯಿಲ್ಲದೆ. ಆ ಸಾಮ್ರಾಜ್ಯದ ಚಕ್ರವರ್ತಿ ಔರಂಗಜೇಬ್. ಅವನ ಆಜ್ಞೆ ಎಂದರೆ ಯುದ್ಧ, ಅವನ ಕಣ್ಣು ಎಂದರೆ ಕೋಪ, ಅವನ ಹೆಜ್ಜೆ ಎಂದರೆ ನಾಶ. ಅವನ ಸೈನ್ಯ ಹಳ್ಳಿಗಳನ್ನು ಸುಡುತ್ತಿತ್ತು, ಮನೆಗಳನ್ನು ಧ್ವಂಸಗೊಳಿಸುತ್ತಿತ್ತು. ಮಕ್ಕಳ ಅಳಲು, ತಾಯಿಯ ಕಣ್ಣೀರು, ವೃದ್ಧರ ಮೌನ ಇವೆಲ್ಲವೂ ಆ ಕಾಲದ ನಿಜವಾದ ಧ್ವನಿಗಳಾಗಿದ್ದವು. ಆದರೆ ಪ್ರತಿಯೊಂದು ಕತ್ತಲೆಯ ಒಳಗೂ ಒಂದು ಬೆಳಕು ಹುಟ್ಟುತ್ತದೆ. ಅದು ನಿಧಾನವಾಗಿ ಶುರುವಾಗುತ್ತದೆ, ಆದರೆ ಒಂದು ದಿನ ಅದು ಜ್ವಾಲೆಯಾಗಿ ಮಾರ್ಪಡುತ್ತದೆ. ಶಿವನೇರಿ ಕೋಟೆಯೊಳಗೆ ಒಂದು ತಾಯಿ ತನ್ನ ಮಗನಿಗೆ ಕತೆ ಹೇಳುತ್ತಿದ್ದಳು. ಆ ಕತೆಗಳು ಕೇವಲ ಕತೆಗಳಲ್ಲ, ಅವು ಧೈರ್ಯದ ಬೀಜಗಳು. ಆ ತಾಯಿ ಜಿಜಾಬಾಯಿ. ಅವಳು ರಾಮನ ಧರ್ಮವನ್ನು ಹೇಳುತ್ತಿದ್ದಳು, ಅರ್ಜುನನ ಶೌರ್ಯವನ್ನು ಹೇಳುತ್ತಿದ್ದಳು. ಅವಳ ಪ್ರತಿಯೊಂದು ಮಾತು ಒಂದು ಬಾಲಕನ ಹೃದಯದಲ್ಲಿ ಅಗ್ನಿ ಹಚ್ಚುತ್ತಿತ್ತು. ಆ ಬಾಲಕ ಇತಿಹಾಸ ವಿಹಾಸವನ್ನು ಬದಲಿಸುವವನಾಗಿದ್ದನು. ಅವನ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ್. ಅವನು ಸಾಮಾನ್ಯ ಬಾಲಕನಲ್ಲ, ಅವನು ಒಂದು ಕನಸು, ಒಂದು ಆಶೆ, ಒಂದು ಭವಿಷ್ಯ. ಅವನ ಕಣ್ಣುಗಳಲ್ಲಿ ಭಯ ಇರಲಿಲ್ಲ, ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾತ್ರ ಇತ್ತು: ಈ ದೇಶವನ್ನು ಯಾರು ಉಳಿಸುತ್ತಾರೆ? ಉತ್ತರ ಅವನೊಳಗೇ ಇತ್ತು: ನಾನೇ. ಕಾಲ ಕಳೆದಂತೆ ಆ ಬಾಲಕ ಯೋಧನಾಗಿ ಬೆಳೆದನು. ಕಾಡುಗಳು ಅವನ ಶಾಲೆಯಾಗಿದ್ದವು, ಬೆಟ್ಟಗಳು ಅವನ ಕೋಟೆಯಾಗಿದ್ದವು. ಅವನು ತನ್ನ ಜೊತೆಗಾರರನ್ನು ಸೇರಿಸಿಕೊಂಡನು. ಮವಳರು ಧೈರ್ಯದ ಪ್ರತೀಕಗಳು. ಅವರು ಕತ್ತಿ ಹಿಡಿಯುವುದನ್ನು ಕಲಿತರು, ಕುದುರೆ ಓಡಿಸುವುದನ್ನು ಕಲಿತರು. ಆದರೆ ಅದಕ್ಕಿಂತ ಮುಖ್ಯವಾಗಿ ಯುದ್ಧವನ್ನು ಹೇಗೆ ಗೆಲ್ಲಬೇಕು ಎಂಬುದನ್ನು ಕಲಿತರು. ಶಿವಾಜಿಯ ತಂತ್ರ ವಿಭಿನ್ನವಾಗಿತ್ತು. ದೊಡ್ಡ ಸೇನೆಯಿಂದ ಗೆಲ್ಲುವುದು ಅಲ್ಲ, ಬುದ್ಧಿಯಿಂದ ಗೆಲ್ಲುವುದು, ವೇಗದಿಂದ ಗೆಲ್ಲುವುದು. ನೆರಳಿನಂತೆ ಬಂದು ಚಂಡಮಾರುತದಂತೆ ಹೊಡೆದು ಮೌನವಾಗಿ ಮಾಯವಾಗುವುದು. ಒಂದು ರಾತ್ರಿ ಮಳೆಯ ನಡುವೆ ಗಾಳಿ ಗರ್ಜಿಸುತ್ತಿತ್ತು. ತೋರಣ ಕೋಟೆ ಎತ್ತರದಲ್ಲಿ ನಿಂತಿತ್ತು. ಎಲ್ಲರೂ ಅದನ್ನು ಅಸಾಧ್ಯ ಎಂದು ಭಾವಿಸಿದ್ದರು. ಆದರೆ ಶಿವಾಜಿ ನಂಬಿದ್ದರು. ಅಸಾಧ್ಯ ಎನ್ನುವುದು ಭಯಪಡುವವರ ಪದ. ಅವರು ಗೋಡೆಯ ಮೇಲೆ ಏರಿದರು, ನಿಶ್ಶಬ್ದವಾಗಿ, ನಿರ್ಧಾರದಿಂದ. ಕತ್ತಲೆ ಅವರ ಸ್ನೇಹಿತವಾಗಿತ್ತು. ಬೆಳಗ್ಗೆ ಒಂದು ಹೊಸ ಇತಿಹಾಸ ಹುಟ್ಟಿತ್ತು. ಕೋಟೆಯ ಮೇಲೆ ಒಂದು ಹೊಸ ಧ್ವಜ ಹಾರುತ್ತಿತ್ತು. ಅದು ಕೇವಲ ಧ್ವಜವಲ್ಲ, ಅದು ಸ್ವರಾಜ್ಯದ ಘೋಷಣೆ. ಈ ಜಯ ಶತ್ರುಗಳ ಹೃದಯದಲ್ಲಿ ಬೆಂಕಿ ಹಚ್ಚಿತು. ಬೀಜಾಪುರದ ಕ್ರೂರ ಸೈನ್ಯಾಧಿಪತಿ ಅಫ್ಜಲ್ ಖಾನ್. ಅವನು ಕೋಪದಿಂದ ಕುದಿಯುತ್ತಿದ್ದನು. ಅವನು ಶಿವಾಜಿಯನ್ನು ಕೊಲ್ಲಲು ಒಂದು ಬಲೆ ಹಾಕಿದನು. ಒಂದು ಕಾಡಿನ ಮಧ್ಯೆ ಒಂದು ಭೇಟಿ, ಮಾತುಕತೆ ಎಂಬ ಹೆಸರಿನಲ್ಲಿ ಮರಣದ ಆಟ. ಅಫ್ಜಲ್ ಖಾನ್ ಕೈ ಚಾಚಿದನು, ಬಾ. ಆದರೆ ಆ ಕೈಯಲ್ಲಿ ದ್ರೋಹ ಅಡಗಿತ್ತು. ಒಂದು ಕ್ಷಣ, ಒಂದು ದಾಳಿ. ಆದರೆ ಶಿವಾಜಿ ಸಿದ್ಧರಾಗಿದ್ದರು. ಅವರ ಕೈಯಲ್ಲಿ ಒಂದು ರಹಸ್ಯ ಆಯುಧ, ವಾಘ್ ನಖ್. ಒಂದು ಹೊಡೆತ, ಒಂದು ಕ್ಷಣ, ಮತ್ತು ಇತಿಹಾಸ ಬದಲಾಯಿತು. ಅಫ್ಜಲ್ ಖಾನ್ ನೆಲಕ್ಕೇರಿದನು. ಯುದ್ಧ ಪ್ರಾರಂಭವಾಯಿತು. ಕತ್ತಿಗಳು ಗರ್ಜಿಸಿದವು, ಭೂಮಿ ನಡುಗಿತು. ಆ ದಿನದಿಂದ ಒಂದು ಹೊಸ ಹೆಸರು ದೇಶದಾದ್ಯಂತ ಕೇಳಿಸಿತು: ಶಿವಾಜಿ. ಗ್ವೆರಿಲ್ಲಾ ಯುದ್ಧದ ಮಾಸ್ಟರ್. ರಾತ್ರಿ ದಾಳಿ, ಅಚಾನಕ್ ಹಲ್ಲೆ, ವೇಗವಾಗಿ ಹಿಂತಿರುಗುವುದು. ಶತ್ರುಗಳು ಗೊಂದಲಕ್ಕೊಳಗಾದರು. ಅವನು ಎಲ್ಲಿದ್ದಾನೆ? ಯಾರಿಗೂ ಗೊತ್ತಿರಲಿಲ್ಲ. ಈ ಸುದ್ದಿ ಮತ್ತೆ ಔರಂಗಜೇಬ್ ಕಿವಿಗೆ ತಲುಪಿತು. ಅವನ ಕೋಪ ಉಕ್ಕಿ ಹರಿಯಿತು. ಅವನನ್ನು ಹಿಡೀರಿ. ಒಂದು ದಿನ ಮೋಸದ ಮೂಲಕ ಶಿವಾಜಿ ಬಂಧಿತರಾದರು. ಗೋಡೆಗಳು ಎತ್ತರವಾಗಿದ್ದವು, ಕಾವಲು ಕಠಿಣವಾಗಿತ್ತು. ಆದರೆ ಒಂದು ಯೋಧನ ಮನಸ್ಸನ್ನು ಯಾರೂ ಬಂಧಿಸಲಾರರು. ಒಂದು ಸಾಹಸಮಯ ಯೋಜನೆ ರೂಪಿಸಲಾಯಿತು. ಹಣ್ಣುಗಳ ಟೋಪಿಗಳೊಳಗೆ ಅಡಗಿ ಒಂದು ರಾಜ ತನ್ನ ಸ್ವಾತಂತ್ರ್ಯದತ್ತ ಹೆಜ್ಜೆ ಹಾಕಿದನು. ಪ್ರತಿಯೊಂದು ಹೆಜ್ಜೆಯೂ ಅಪಾಯ, ಪ್ರತಿಯೊಂದು ಕ್ಷಣವೂ ಉಸಿರುಗಟ್ಟಿಸುವ. ಆದರೆ ಅವನು ಯಶಸ್ವಿಯಾದನು. ಅವನು ತಪ್ಪಿಸಿಕೊಂಡನು. ಅವನು ಮರಳಿ ಬಂದನು. ಈ ಬಾರಿ ಇನ್ನಷ್ಟು ಬಲವಾಗಿ, ಇನ್ನಷ್ಟು ಶಕ್ತಿಯುತವಾಗಿ. ಜನರು ಅವನ ಹಿಂದೆ ನಿಂತರು. ಅವನ ಕನಸು ಈಗ ಜನರ ಕನಸಾಯಿತು. ಯುದ್ಧಗಳು ಮುಂದುವರಿದವು, ಜಯಗಳು ಹೆಚ್ಚಾದವು, ಸಾಮ್ರಾಜ್ಯ ವಿಸ್ತರಿಸಿತು. ಕೊನೆಗೆ
ಒಂದು ದಿನ ಇತಿಹಾಸದ ಅತ್ಯಂತ ಮಹತ್ವದ ಕ್ಷಣ ಶಿವಾಜಿಗೆ ಕಿರೀಟ ಧರಿಸಲಾಯಿತು. ಛತ್ರಪತಿ ಶಿವಾಜಿ ಮಹಾರಾಜ್ ಈಗ ಕೇವಲ ಯೋಧನಲ್ಲ, ಅವರು ರಾಜ, ನಾಯಕ. ಒಂದು ಯುಗ. ಈ ದೇಶ ನಮ್ಮದು, ಈ ನೆಲ ನಮ್ಮದು, ಇದು ಸ್ವರಾಜ್ಯ. ಆ ಘೋಷಣೆ ಬೆಟ್ಟಗಳ ಮೇಲೆ ಪ್ರತಿಧ್ವನಿಸಿತು. ಜನರ ಹೃದಯಗಳಲ್ಲಿ ಜ್ವಾಲೆ ಹಚ್ಚಿತು. ಸೂರ್ಯೋದಯವಾಯಿತು. ಹೊಸ ಯುಗ ಆರಂಭವಾಯಿತು. ಒಂದು ನಾಯಕ, ಒಂದು ಕನಸು, ಒಂದು ಇತಿಹಾಸ. ಸ್ವರಾಜ್ಯ ಅದು ಒಂದು ಪದವಲ್ಲ, ಅದು ಒಂದು ಹೋರಾಟ, ಅದು ಒಂದು ತ್ಯಾಗ, ಅದು ಒಂದು ಹಕ್ಕು. ಮತ್ತು ಆ ಹಕ್ಕಿಗಾಗಿ ಒಬ್ಬ ಯೋಧ ತನ್ನ ಬದುಕನ್ನೇ ಅರ್ಪಿಸಿದನು. ಆ ಯೋಧ ಎಂದಿಗೂ ಮರೆತು ಹೋಗುವುದಿಲ್ಲ.